ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಬಂದಿರೋದು ಅವನಿ ಬೆಟ್ಟಕ್ಕೆ. ಅವನಿ ಬೆಟ್ಟದಲ್ಲಿ ಸೀತಾಮಾತಾ ಲವಕುಶ ಅವರಿಗೆ ಜನ್ಮ ನೀಡಿದಂಥ ಸ್ಥಳ ಇದು. ನೀವು ನೋಡ್ತಾ ಇದ್ದೀರಿ, ಇದು ಮುಖ್ಯ ದ್ವಾರ. ಸೊ ಹೀಗೆ ಸ್ಟೆಪ್ಸ್ ಇದಾವೆ. ನಿಮಗೆ ಕೊನೆಯ ದೇವಸ್ಥಾನ ತನಕನೂ ಹೀಗೆ ಸ್ಟೆಪ್ಸ್ ಇರೋದ್ರಿಂದ ನೀವು ಸ್ಟೆಪ್ಸ್ ಮುಖಾಂತರ ಹೋಗ್ಬೇಕಾಗುತ್ತೆ. ನೀವು ನೋಡ್ಬೋದು. ನೀವೇನಾದ್ರು ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀರಾ ಬೆಂಗಳೂರಿಂದ ಅಂದರೆ, ನೀವು ಬಂಗಾರಪೇಟೆ ತನಕ ಟ್ರೈನಲ್ಲಿ ಬಂದುಬಿಟ್ಟು ಬಂಗಾರಪೇಟೆಯಲ್ಲಿ ನೀವು ಮುಳುಬಾಗಿಲುಗೆ ಹೋಗುವ ಬಸ್ ಹತ್ತಿದ್ರೆ ನಿಮಗೆ ಆನ್ ದ ವೇ ನಿಮಗೆ ಅವನಿ ಬೆಟ್ಟ ಸ್ಟಾಪ್ ಸಿಗುತ್ತೆ. ಅಲ್ಲಿಂದ ನೀವು ಬರ್ಬೋದು. ಸೊ ಓನ್ ವೆಹಿಕಲ್ ಬರ್ತೀರಾ ಅಂದರೆ ನೀವು ಡೈರೆಕ್ಟ್, ಇದು ಗೂಗಲ್ ಮ್ಯಾಪಲ್ಲಿ ಸಹ ಇದೆ, ಸೊ ನೀವು ಡೈರೆಕ್ಟಾಗಿ ಇಲ್ಲಿಗೆ ಬರ್ಬೋದು. ಸೊ ಹೀಗೆ ಸ್ಟೆಪ್ಸ್ ಇರೋದ್ರಿಂದ ನೀವು ಸ್ವಲ್ಪ ಅಂದರೆ ಈಗ ಬಿಸಿಲು ಟೈಮ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು, ಯಾಕಂದರೆ ತುಂಬ ಟಯರ್ಡ್ ಆಗುತ್ತೆ ಬಿಸಿಲು ಟೈಮಲ್ಲಿ ಬಂದರೆ. ಸೊ ನೀವೀಗ ನೋಡ್ತಾ ಇದ್ದೀರಾ, ಹೀಗೆ ಸ್ಟೆಪ್ಸ್ ಇರುತ್ತೆ ಫುಲ್ಲು ಮೇಲ್ ತನಕನೂ. ನೋಡ್ಬೋದು, ತುಂಬ ಬಂಡೆ ಕಲ್ಲುಗಳಿದಾವೆ ಮೇಲೆ. ಮೇಲಿಂದ ವ್ಯೂ ಮಾತ್ರ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನೀವು ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಬರೋಕ್ಕೆ ಒನ್ ಡೇ ಟ್ರಿಪ್ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಅವನಿ ಬೆಟ್ಟ ಇದು ಒಂದು ಆಫ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೀವು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ. ಸೊ ಇಲ್ಲಿ ರಾಮ ಲಕ್ಷ್ಮಣರು ವಾಲ್ಮೀಕಿ ಮಹರ್ಷಿಗಳು ಇದ್ದಂಥ ಸ್ಥಳ ಇದು. ಸೊ ನೀವು ನೋಡ್ತಾ ಇದ್ದೀರಾ, ಸೊ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಸಹ ಇಲ್ಲಿದೆ. ಸೀತಾದೇವಿ ಸಹ ಇಲ್ಲೇ ಇದ್ರು. ನೀವಿಲ್ಲಿ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ ಹಾಗೂ ಪಾಂಡವರ ದೇವಾಲಯ ಹಾಗೂ ವಿಶ್ರಾಂತಿ ಮಂಟಪ ಸಹ ಇಲ್ಲಿ ನೋಡ್ಬೋದು. ಇಲ್ಲಿ ನೀವು ನೋಡ್ತಾ ಇರೋದು ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ಈ ಆಶ್ರಮದಲ್ಲೇ ವಾಲ್ಮೀಕಿ ಅವರು ಇದ್ದದ್ದು. ಸೊ ಇಲ್ಲಿ ನೀವು ನೋಡ್ಬೋದು ವಾಲ್ಮೀಕಿ ಮಹರ್ಷಿಗಳ ಕೆತ್ತನೆ ಹಾಗೂ ಅದರ ಪಕ್ಕದಲ್ಲೇ ವೀರಭದ್ರ ಸ್ವಾಮಿಯ ಕೆತ್ತನೆ ಸಹ ಇದೆ. ಇದರ ಪಕ್ಕದಲ್ಲೇ ನಿಮಗೆ 2 ತರಹದ ಮಣ್ಣು ಸಿಗುತ್ತೆ. ಇದರಲ್ಲಿ ನಿಮಗೆ ರೋಗ ನಿರೋಧಕ ಶಕ್ತಿ ಇದೆ ಅಂತ ಇಲ್ಲಿನ ಜನರು ಹೇಳ್ತಾರೆ. ಸೊ ನೀವು ನೋಡ್ಬೋದು. ಇದೇ ವಾಲ್ಮೀಕಿ ಮಹರ್ಷಿಗಳ ಮೂಲಾಶ್ರಮ. ಸೊ ಅವರು ಇಲ್ಲೇ ವಾಸ ಮಾಡ್ತಾ ಇದ್ರು. ಇದು ಪಂಚಪಾಂಡವರ ದೇವಾಲಯ. ಸೊ ಪಾಂಡವರು ಇಲ್ಲಿಗೆ ಬಂದಂತ ಸಮಯದಲ್ಲಿ ಅವರ ನೆನಪಿಗಾಗಿ 5 ಲಿಂಗಗಳನ್ನು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ನೀವು ನೋಡ್ಬೋದು. ಹೊರಗೆ ಎಂತ ಬಿಸಿಲು ಇದ್ರೂ ಸಹ ಈ ದೇವಾಲಯದೊಳಗೆ ತುಂಬಾ ತಂಪಾದ ವಾತಾವರಣ ಇರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, 5 ಶಿವಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ. ಸೊ ಇದು ವಿಶ್ರಾಂತಿ ಮಂಟಪ. ಸೊ ರಾಮ ಲಕ್ಷ್ಮಣರು ಸೀತಾಮಾತನ ಹುಡ್ಕೊಂಡು ಬಂದಾಗ ಅವರು ಇಲ್ಲೇ ವಿಶ್ರಾಂತಿ ಪಡೆದದ್ದು. ಸೊ ಈ ಮಂಟಪ ಸಹ ತುಂಬಾ ತಂಪಾದ ವಾತಾವರಣದಿಂದ ಕೂಡಿರುತ್ತದೆ, ಎಷ್ಟೇ ಬಿಸಿಲಿದ್ರು ಸಹ. ಇದು ಸೀತಾದೇವಿಯವರು ಲವಕುಶ ಅವರಿಗೆ ಜನ್ಮ ನೀಡಿದಂತ ಸ್ಥಳ. ಇಲ್ಲಿ ನೀವು ಈಶ್ವರ ಲಿಂಗವನ್ನು ಕಾಣಬಹುದು. ಮತ್ತೆ ಹಾಗೆ ನೀವು ಮೇಲೆ ನೋಡಿದರೆ ನಿಮಗೆ ಇದನ್ನ ಸೀತಾದೇವಿಯವರು ಯೂಸ್ ಮಾಡ್ತಿದ್ದಂತ ವಸ್ತುಗಳು. ಇದರಲ್ಲಿ ತುಂಬಾ ವಿಶೇಷ ಏನಂದ್ರೆ, ಈ ವಸ್ತುಗಳನ್ನು ಈಗ ನೋಡಿ ನೀವು, ಈ ವಸ್ತುವನ್ನು ಬಡಿದಾಗ ಇದು ಪಾತ್ರೆಯ ರೀತಿಯಲ್ಲಿ ಶಬ್ದವನ್ನು ಬರುತ್ತದೆ. ಸೊ
ಇದು ಬಂಡೆ, ಆದ್ರೆ ಇದು ನಾವು ಬಡಿದಾಗ ಪಾತ್ರೆ ರೀತಿ ಶಬ್ದ ಬರುತ್ತೆ. ಇದೆಲ್ಲ ಸೀತಾ ದೇವಿಯವರು ಯೂಸ್ ಮಾಡ್ತಿದ್ದಂತ ವಸ್ತುಗಳು. ಆದ್ರೆ ಇವೆಲ್ಲ ಹೇಗಿದ್ವು ಅಂದ್ರೆ ಅವರ ಕಾಲದಲ್ಲಿ ಕೆಳಗಿದ್ವು, ಆದ್ರೆ ಅವರು ಹೋಗುವ ಸಮಯದಲ್ಲಿ ಇದನ್ನೆಲ್ಲ ಮೇಲೆ ಮಾಡಿ ಹೋಗಿದ್ದಾರೆ. ಈ ಶಿವಲಿಂಗ ಸಹ ಇಲ್ಲಿ ನೋಡ್ಬೋದು. ಓಕೆ, ಇದು ಲಕ್ಷ್ಮಣ ತೀರ್ಥ, ಪಾತಾಳ ಗಂಗಾ ಅಂತ ಸಹ ಕರೀತಾರೆ. ನೀವಿಲ್ಲಿ ಕೆಲವು ಕೆತ್ತನೆಗಳನ್ನು ಸಹ ನೋಡ್ಬೋದು. ನೀವಿಲ್ಲಿ ಸೀತಾದೇವಿ ಅವರಿಗೆ ನೀರು ಬೇಕಾದಾಗ ಲಕ್ಷ್ಮಣ ಅವರು ಬಂಡೆಗೆ ಬಾಣವನ್ನು ಬಿಡ್ತಾರೆ. ಸೊ ಆದ್ರಿಂದ ಬಿಟ್ಟಂತ ಬಾಣದಿಂದ ಇಲ್ಲಿ ನೀರು ಉತ್ಪತ್ತಿ ಆಗುತ್ತದೆ. ಸೊ ನೀವು ನೋಡ್ಬೋದು. ಯಾಕಂದ್ರೆ ಇದು ಗುಡ್ಡ ಆಗಿದ್ರಿಂದ ಇಲ್ಲಿ ಪೂರ್ತಿ ಬಂಡೆ ಇರೋದ್ರಿಂದ ಎಲ್ಲೂ ನೀರು ಸಿಗ್ತಾ ಇರೋದಿಲ್ಲ. ನೀವಿಲ್ಲಿ ಮೇಲೆ ಕಾಣ್ತಾ ಇರ್ಬೋದು, ನಿಮಗೆ ದೇವಸ್ಥಾನ ಇದೆ, ಅಲ್ಲಿಗೆ ನಾವು ಹೋಗ್ಬೇಕು. ಈಗ ಎಷ್ಟು ನಾವು ಮೇಲೆ ಬಂದಿದ್ದೀವಿ ಅಲ್ಲಿ ಕೆಳಗಡೆಯಿಂದ, ಸೊ ಅಷ್ಟೇ ಮತ್ತೊಂದು ಸ್ಟೆಪ್ ಹೋಗ್ಬೇಕಾಗುತ್ತೆ. ಇದು ದೇವಸ್ಥಾನಕ್ಕೆ ಹೋಗೋ ದಾರಿ. ಇದು ಇಲ್ಲೂ ಸಹ ನೀವು ಸ್ಟೆಪ್ ಮುಖಾಂತರನೇ ಹೋಗ್ಬೇಕಾಗುತ್ತೆ. ಅವಾಗ ಹೇಳ್ದಂಗೆ ನೀವು ಬಿಸಿಲು ಟೈಮ್ನ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಅಷ್ಟು ಟಯರ್ಡ್ ಆಗೋದಿಲ್ಲ. ಹೀಗೆ ತುಂಬಾ ಸ್ಟೆಪ್ಸ್ ಇದಾವೆ, ಸ್ಟೆಪ್ಸ್ ಮುಖಾಂತರನೇ ಹೋಗ್ಬೇಕು. ನೀವು ನೋಡ್ಬೋದು ದೇವಸ್ಥಾನ ಕಾಣ್ತಾ ಇದೆ. ಸೊ ಅಲ್ಲಿಗೆ ನಾವು ಹೋಗ್ಬೇಕಾಗಿರೋದು. ಸೊ ನಾವೀಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಮೇಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ. ನೀವು ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆಲ್ಲ ಒನ್ ಡೇ ಟ್ರಿಪ್ ಏನಾದ್ರು ಪ್ಲಾನ್ ಮಾಡ್ತೀರಾ, ಲೊಕೇಶನ್ಗೆ ಹೋಗ್ಬೇಕು ಅಂತ ಇದ್ರೆ ಸೊ ಈ ಬೆಟ್ಟಕ್ಕೆ ಬರ್ಬೋದು. ತುಂಬಾ ಚೆನ್ನಾಗಿದೆ, ಫುಲ್ ಪೀಸ್ ಆಗಿದೆ ಮಾತ್ರ. ನೀವು ನೋಡ್ಬೋದು. ನಾವು ಬಂದಂತ ದಾರಿ ಸಹ ಕಾಣುತ್ತೆ, ನೀವು ನೋಡ್ಬೋದು ಹಾದಿ. ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ನಾವು. ಇದು ಬೆಟ್ಟದ ತುದಿಯಲ್ಲಿದೆ ಈ ದೇವಸ್ಥಾನ. ಇದು ಇದು ಹೊರಳು ಗುಂಡು ಅಂತ. ಸೀತಾದೇವಿ ಅವರು ಹೊರಳಿದಾಗ ಈ ಬಂಡೆನೇ ಅವರಿಗಾಗಿ ದಾರಿ ಮಾಡ್ಕೊಡುತ್ತೆ. ಸೊ ನೀವು ಕಾಣಬಹುದು, ಇಲ್ಲಿ ನಾವು ಹೊರಳಿದ್ರೆ ನಮಗೂ ಒಳ್ಳೇದಾಗುತ್ತೆ. ಇಲ್ಲಿ ಜನರ ಮಾತಿದೆ. ಸೊ ನೀವು ಹೋಗ್ಬೋದು, ನೀವು ಹೊರಳಿ ಆ ಕಡೆ ಈ ಕಡೆಯಿಂದ ಹೋಗಿ ಆ ಕಡೆ ಬರ್ಬೋದು. ಜಾಗ ಇದೆ. ಸೊ ನೀವು ವ್ಯೂ ಸಹ ನೋಡ್ಬೋದು, ಚೆನ್ನಾಗಿದೆ. ಒಂದು ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಒಂದು ಒಳ್ಳೆ ಜಾಗ ಇದು ಮಾತ್ರ. ಚೆನ್ನಾಗಿದೆ. ನೀವು ವೀಕೆಂಡ್ ಟೈಮಲ್ಲಿ ಬಂದು ಹೋಗ್ಬೋದು. ಬೆಂಗಳೂರಿಂದ ಏನು ತುಂಬಾ ದೂರನೂ ಆಗೋದಿಲ್ಲ. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ಸಹ ಬಂದು ಹೋಗ್ಬೋದು.